ನೀವು ಕೇಳಿದ್ದೀರಾ, ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಮತ್ತು ನಿನ್ನ ಶತ್ರುವನ್ನ ದ್ವೇಷಿಸಬೇಕು ಎಂದು ಹೇಳಲಾಗಿದೆ. ಆದ್ರೆ ನಾನ್ ನಿಮಗೆ ಹೇಳ್ತೇನೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿ, ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದು ಮಾಡಿ ಮತ್ತು ನಿಮ್ಮನ್ನ ಅವಮಾನವಾಗಿ ಬಳಸುವವರಿಗೂ ಹಿಂಸಿಸುವವರಿಗೂ ಪ್ರಾರ್ಥನೆ ಮಾಡಿ. ದೈನಂದಿನ ಧ್ಯಾನ. ನಿನ್ನ ಶತ್ರುವಿಗೆ ಹಸಿವಿದ್ರೆ ಅವನಿಗೆ ರೊಟ್ಟಿ ಕೊಡು, ಅವನಿಗೆ ಬಾಯಾರಿದ್ರೆ ನೀರು ಕೊಡು, ಏಕೆಂದ್ರೆ ನೀನು ಅವನ ತಲೆಯ ಮೇಲೆ ಬೆಂಕಿಯ ಕೆಂಡಗಳನ್ನು ಹಾಕುವಂತೆ ಆಗುತ್ತದೆ ಮತ್ತು ಕರ್ತನು ನಿನಗೆ ಪ್ರತಿಫಲ ನೀಡುವನು. ಸಾಮೆತೆಗಳು 25 ಅಧ್ಯಾಯ 21-22 ವಚನಗಳು. ಇಲ್ಲಿ ಕರ್ತನ ವಾಕ್ಯವು ನಮ್ಮ ಶತ್ರುಗಳ ಬಗ್ಗೆ ನಾವು ಏನ್ ಮಾಡಬೇಕು ಎಂದು ನಮಗೆ ಹೇಳುತ್ತದೆ. ಕರ್ತ ಯೇಸು ಕ್ರಿಸ್ತನು ಹೇಳಿದ್ರು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ಮಾನವ ದೃಷ್ಟಿಕೋನದಿಂದ ನೋಡಿದ್ರೆ ಶತ್ರುಗಳನ್ನ ಪ್ರೀತಿಸುವುದು ಅಸಾಧ್ಯ, ಆದ್ರೆ ದೇವರ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಬಹಳ ಅಗತ್ಯವಾಗಿದೆ. ನಾವು ಕರ್ತನ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಶತ್ರುಗಳನ್ನ ಪ್ರೀತಿಸಿದರೆ ಕರ್ತನು ನಮಗೆ ಪ್ರತಿಫಲ ನೀಡುವನು. ಯಾರೋ ಒಬ್ರು ಕೇಳಿದ್ರು, ನಮ್ಮ ಶತ್ರುಗಳು ಯಾರು? ಸಾಮಾನ್ಯವಾಗಿ ನಾವು ಹೇಳೋದು, ನಮ್ಮನ್ನು ಹಾನಿಗೊಳಿಸಲು ಬಯಸುವವರು, ನಮ್ಮನ್ನು ದ್ವೇಷಿಸುವವರು, ನಮ್ಮ ನಾಶವನ್ನು ಬಯಸುವವರು ಮತ್ತು ನಮ್ಮ ಪತನವನ್ನು ಇಚ್ಛಿಸುವವರು ಶತ್ರುಗಳು ಎಂದು. ಆದ್ರೆ ದೇವರ ವಾಕ್ಯವು ಹೇಳುವುದು, ನಮ್ಮ ನಿಜವಾದ ಶತ್ರು ಮನುಷ್ಯನಲ್ಲ ಎಂದು. ಸೈತಾನನೇ ನಮ್ಮ ಶತ್ರು. ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ, ಯಾಕಂದ್ರೆ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಬಹುದು ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ. 1 ಪೇತ್ರ 5:8. ಸೈತಾನನು ಹತ್ಯೆಗಾರನು, ವಿಭಜನೆ ಉಂಟುಮಾಡುವ ಮೋಸಗಾರನು ಮತ್ತು ನಮ್ಮನ್ನು ನಾಶ ಮಾಡಲು ಜನರ ಮನಸ್ಸನ್ನು ಪ್ರಚೋದಿಸುವ ಕುತಂತ್ರಗಾರನು. ನಮ್ಮನ್ನು ನಾಶ ಮಾಡಲು ಸೈತಾನನು ನಮ್ಮ ಸಹಮಾನವರನ್ನು ಉಪಯೋಗಿಸ್ತಾನೆ. ಆದ್ರಿಂದ ಅವರ ಕ್ರಿಯೆಗಳಲ್ಲಿ ನಾವು ಸೈತಾನನ ಕ್ರಿಯೆಗಳನ್ನು ನೋಡ್ತೇವೆ. ನಮ್ಮ ಸಹಮಾನವರು, ನಮ್ಮ ಸಹೋದರರು, ಅದಕ್ಕಾಗಿ ದೇವರು ನಮ್ಮ ಶತ್ರುಗಳನ್ನು ಪ್ರೀತಿಸಬೇಕೆಂದು ಹೇಳುತ್ತಾನೆ. ನಮ್ಮ ಶತ್ರುಗಳಿಗಾಗಿ ನಾವು ಏನ್ ಮಾಡಬೇಕು ಎಂಬುದನ್ನು ಯೇಸು ಕ್ರಿಸ್ತನು ನಮಗೆ ಕಲಿಸ್ತಾನೆ. ನೀವು ಕೇಳಿದ್ದೀರಾ, ನಿನ್ನ ನೆರೆಯವನನ್ನು ಪ್ರೀತಿಸು ಮತ್ತು ನಿನ್ನ ಶತ್ರುವನ್ನು ದ್ವೇಷಿಸು ಎಂದು ಹೇಳಲಾಗಿದೆ. ಆದರೆ ನಾನು ನಿಮ್ಗೆ ಹೇಳುತ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿ, ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದು ಮಾಡಿ ಮತ್ತು ನಿಮ್ಮನ್ನು ಅವಮಾನವಾಗಿ ಉಪಯೋಗಿಸುವವರಿಗೂ ಹಿಂಸಿಸುವವರಿಗೂ ಪ್ರಾರ್ಥನೆ ಮಾಡಿ. ಮತ್ತಾಯ 5:43-44 ವಚನಗಳು. ದೇವರ ವಾಕ್ಯವು ನಮಗೆ ಕಲಿಸುವುದು, ನಮ್ಮನ್ನು ದ್ವೇಷಿಸುವವರು ಅಥವಾ ನಮ್ಮ ಪತನವನ್ನು ಹಾರೈಸುವವರನ್ನು ನಾವು ಶಪಿಸಬಾರದು ಅಥವಾ ಅವರು ಮಾಡಿದದಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಎಂದು ಕೋಪದಿಂದ ಮಾತಾಡಬಾರದು ಎಂಬುದಾಗಿದೆ. ಅದರ ಬದಲು ನಾವು ಅವರನ್ನ ಆಶೀರ್ವಾದಿಸಬೇಕು. ಅವರು ನಿಮಗೆ ಹಾನಿ ಮಾಡಿರಬಹುದು, ಆದ್ರೆ ಕರ್ತನು ಅವರಿಗೆ ಒಳ್ಳೆಯದು ಮಾಡಬೇಕೆಂದು ನಮಗೆ ಹೇಳುತ್ತಾನೆ. ಅವರು ನಿಮ್ಮನ್ನು ನಾಶ ಮಾಡಲು ಕಪ್ಪು ಮಾಂತ್ರಿಕತೆ ಮಾಡಿರಬಹುದು, ನಿಮ್ಮನ್ನು ಶಪಿಸಿರಬಹುದು, ಆದ್ರೆ ದೇವರು ಹೇಳೋದು, ನೀವು ಅವರು ಬದುಕಬೇಕೆಂದು ಪ್ರಾರ್ಥಿಸಬೇಕು ಎಂಬುದಾಗಿದೆ. ಇದನ್ನೇ ಯೇಸು ಕ್ರಿಸ್ತನು ಕೂಡ ಮಾಡಿದನು. ಆಗ ಯೇಸು ಹೇಳಿದನು, ತಂದೆಯೇ, ಇವರನ್ನು ಕ್ಷಮಿಸು, ಏಕೆಂದರೆ ಇವರು ಏನು ಮಾಡುತ್ತಿದ್ದಾರೆಂದು ತಿಳಿಯುವುದಿಲ್ಲ. ಅವರು ಅವನ ಬಟ್ಟೆಗಳನ್ನು ಹಂಚಿಕೊಂಡು ಅದಕ್ಕಾಡಿ ಚೀಟಿ ಹಾಕಿದರು. ಲೂಕ 23:34. ನೀವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಿಮ್ಮ ಶತ್ರುಗಳೊಂದಿಗೆ ನಡ್ಕೊಂಡಾಗ ಕರ್ತನು ನಿಮಗೆ ಪ್ರತಿಫಲ ನೀಡುತ್ತಾನೆ. ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳು ಆಗಬೇಕೆಂದು, ಏಕೆಂದರೆ ಆತನು ತನ್ನ ಸೂರ್ಯನನ್ನು ದುಷ್ಟರ ಮೇಲೂ ಒಳ್ಳೆಯವರ ಮೇಲೂ ಉದಯಿಸುತ್ತಾನೆ ಮತ್ತು ನೀರನ್ನು ನೀತಿಯವರ ಮೇಲೂ ಅನೀತಿಯವರ ಮೇಲೂ ಸುರಿಸುತ್ತಾನೆ. ಮತ್ತಾಯ 5:55. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ. ಆಮೇನ್.